ಹಲೋ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಕಡಲೆ ಬೀಜ ಎಳ್ಳಿನ ಹಲ್ವಾ ಯಾವ ಥರ ಮಾಡೋದು ಅಂಥೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ನೀವು ಇದನ್ನು ಯಾವುದೇ ಹಬ್ಬಗಳಿಗಾದರೂ ಮಾಡ್ಕೋಬೋದು. ಹಾಗೆ ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗೂ ಇದನ್ನು ಮಾಡಿ ಕೊಡ್ಬೋದು. ಅವ್ರಿಗೂ ತುಂಬಾ ಇಷ್ಟ ಆಗುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ಹಾಗಾದರೆ ತಡ ಮಾಡದೆ ನೋಡೋಣ ಈ ಟೇಸ್ಟಿ ಆಗಿರುವಂಥ ಹಲ್ವಾನ ಯಾವ ಥರ ಮಾಡ್ಕೊಳ್ಳೋದಂತ. ಮೊದಲಿಗೆ ಒಂದು ಪಾತ್ರೆನ ಗ್ಯಾಸ್ ಮೇಲಿಟ್ಟು ಅದರಲ್ಲಿ ಕಡಲೆ ಬೀಜ, ಪುಟಾಣಿ ಹಾಗೂ ಎಳ್ಳನ್ನು ಹಾಕ್ಕೊಂಡು ಗ್ಯಾಸ್ನ ಸಿಮ್ಮಲ್ಲಿ ಇಟ್ಬಿಟ್ಟು ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಫ್ರೆಂಡ್ಸ್, ಇವೆಲ್ಲ ಲೈಟಾಗಿ ಕೆಂಪಗಾಗೋ ಮಟ್ಟ ಇವನ್ನ ಹುರ್ಕೋಬೇಕು. ಫ್ರೆಂಡ್ಸ್, ಇದಾಗಿದೆ. ಇವಾಗ ಇದನ್ನು ತಣ್ಣಗಾಗೋದಕ್ಕೆ ಬಿಟ್ಟು ನಂತರ ಇದನ್ನು ಪುಡಿ ಮಾಡ್ಕೋಬೇಕು. ಇವಾಗ ಮತ್ತೆ ಒಂದು ಪಾತ್ರೆನ ಗ್ಯಾಸ್ ಮೇಲಿಟ್ಟು ಅದರಲ್ಲಿ ತುಪ್ಪನ ಹಾಕ್ಕೋಬೇಕು. ತುಪ್ಪ ಬಿಸಿಯಾದ ನಂತರ ಅದರಲ್ಲಿ ಗೋಡಂಬಿ ಹಾಗೆ ಬಾದಾಮ್ ಹಾಗೆ ಪಿಸ್ತಾನ ಹುರ್ಕೋಬೇಕು. ಫ್ರೆಂಡ್ಸ್, ಇವೆಲ್ಲ ಚೆನ್ನಾಗಿ ಹುರ್ಕೊಂಡಿದ ನಂತರ ಇವಾಗ ಇದರಲ್ಲಿ ಒಣ ದ್ರಾಕ್ಷಿನ ಹಾಕ್ಕೋಬೇಕು. ಇವಾಗ ಇದನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ಹುರ್ಕೋಬೇಕು. ಫ್ರೆಂಡ್ಸ್, ನಂತರ ಇದರಲ್ಲಿ ಹಾಲನ್ನು ಹಾಕ್ಕೋಬೇಕು. ಬಿಸಿ ಮಾಡಿರುವಂಥ ಹಾಲನ್ನು ಹಾಕ್ಕೊಳ್ಳಿ. ಇವಾಗ ಇದರಲ್ಲಿ ಕೋವಾನ ಹಾಕ್ಕೋಬೇಕು. ಇವಾಗ ಇದನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೋವಾನ ಕರ್ಗೋದಕ್ಕೆ ಬಿಟ್ಬಿಡೋಣ. ಫ್ರೆಂಡ್ಸ್, ಗ್ಯಾಸ್ನ ಸಿಮ್ಮಲ್ಲಿ ಇಟ್ಬಿಡಿ. ಇವಾಗ ಮತ್ತೊಂದು ಕಡೆ ಒಂದು ಪಾತ್ರೆನ ಗ್ಯಾಸ್ ಮೇಲಿಟ್ಟು ಅದರಲ್ಲಿ ಬೆಲ್ಲನ ಹಾಕ್ಕೋಬೇಕು. ಹಾಗೆ ಇದಕ್ಕೆ ನೀರನ್ನು ಸೇರಿಸ್ಕೊಂಡು ಪಾಕನ ರೆಡಿ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನಿಮ್ಗೆ ಬೇಕಂದರೆ ಈ ಸ್ವೀಟನ್ನು ಸಕ್ಕರೆಯಿಂದ ಕೂಡ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಈ ಹಾಲೆಲ್ಲ ಹತ್ರ ಆಗಿ ಗಟ್ಟಿ ಆಗೋ ಮಟ್ಟ ಇದನ್ನು ಇದೇ ಥರ ಬಿಟ್ಬಿಡಬೇಕು. ಫ್ರೆಂಡ್ಸ್, ನೋಡಿ ಇವಾಗ ಬೆಲ್ಲ ಚೆನ್ನಾಗಿ ಕರಗಿದೆ. ಇವಾಗ ಗ್ಯಾಸ್ನ ಆಫ್ ಮಾಡ್ಕೊಂಡು ಬಿಡೋಣ. ಫ್ರೆಂಡ್ಸ್, ಇಲ್ಲಿ ನೋಡಿ ಹಾಲು ಕೂಡ ಹತ್ರ ಆಗಿ ಗಟ್ಟಿಯಾಗಿದೆ. ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ಇದರಲ್ಲಿ ಈ ಬೆಲ್ಲದ ಪಾಕ ಏನಿದೆ ಅಲ್ವಾ ಅದನ್ನು ಈ ಹಾಲೊಳಗೆ ಹಾಕ್ಕೊಂಡು ಬಿಡಬೇಕು. ಇವಾಗ ಇದನ್ನೆಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದರಲ್ಲಿ ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಫ್ರೆಂಡ್ಸ್, ಇದರಿಂದ ಸ್ವೀಟ್ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನೋಡಿ ಈ ಥರ ಚೆನ್ನಾಗಿ ಕುದಿಬೇಕಿದು. ಇವಾಗ ಇದರಲ್ಲಿ ನಾವು ಮುಂಚೆನೇ ಪುಟಾಣಿ ಹಾಗೂ ಶೇಂಗಾ ಹಾಗೂ ಎಳ್ಳನ್ನು ಹುರಿದಿಟ್ಕೊಂಡಿದ್ವಲ್ವ ಅದನ್ನು ಪುಡಿ ಮಾಡಿ ಇದರೊಳಗೆ ಹಾಕ್ಕೋಬೇಕು. ನೋಡಿ ಈ ಥರ ಚೆನ್ನಾಗಿ ಕಲಿಸ್ತಾ ಇರಿ. ಗಂಟಿಲ್ಲದೆ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ ಈ ಥರ ಗಂಟಿಲ್ಲದೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದರಲ್ಲಿ ಇಲಾಚಿ ಪುಡಿನ ಹಾಕ್ಕೊಳ್ಳೋಣ. ಇವಾಗ ಮತ್ತೊಂದು ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್,
ಇವಾಗ ಲಾಸ್ಟಲ್ಲಿ ಮತ್ತು ಸ್ವಲ್ಪ ಕೋವಾನ ಹಾಕ್ಕೊಂಡು ಇದನ್ನು ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಕೋವಾ ಎಲ್ಲ ಕರ್ಗೋ ಮಟ್ಟ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ನೋಡಿ ಈ ಥರ ತಳ ಬಿಡೋದಕ್ಕೆ ಶುರುವಾದಾಗ ಹಲ್ವಾ ರೆಡಿಯಾಗಿದೆ ಅಂತ ಅರ್ಥ ಫ್ರೆಂಡ್ಸ್. ಫ್ರೆಂಡ್ಸ್ ನೋಡಿ ಫೈನಲಿ ಕಡಲೆ ಬೀಜ ಹಾಗೂ ಎಳ್ಳಿನ ಹಲ್ವಾ ರೆಡಿಯಾಗಿದೆ. ಸೊ ಬನ್ನಿ ಹಾಗಾದರೆ ಇದನ್ನು ಸರ್ವ್ ಮಾಡೋಣ. ಫ್ರೆಂಡ್ಸ್ ನೋಡಿದ್ರಲ್ವಾ ಇದನ್ನು ಯಾವ ಥರ ಮಾಡ್ಕೊಳ್ಳೋದಂತ. ಟೇಸ್ಟಿ ಆಗಿರುವಂಥ ಈ ಕಡಲೆ ಬೀಜ ಹಾಗೂ ಎಳ್ಳಿನ ಹಲ್ವಾ ರೆಡಿಯಾಗಿದೆ. ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ನೀವು ಕೂಡ ಖಂಡಿತ ಇದನ್ನು ಒಂದು ಸಲ ಟ್ರೈ ಮಾಡಿ, ನಿಮಗೂ ತುಂಬಾ ಇಷ್ಟ ಆಗುತ್ತೆ. ಹಾಗೆ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಕೂಡ ಮಾಡಿ. ಹೊಸಬ್ರಾಗಿದ್ದರೆ ಮರೆಯದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೆ ಪಕ್ಕದಲ್ಲಿ ಕಾಣಿಸುವಂಥ ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡಿ, ಅದರಿಂದ ನಾನು ಹಾಕುವಂಥ ಎಲ್ಲ ವೀಡಿಯೋಸ್ನ ನೋಟಿಫಿಕೇಷನ್ ನಿಮಗೆ ಮುಂಚಿತವಾಗಿಯೇ ಸಿಗುತ್ತೆ. ಸೊ ಹಾಗಾದರೆ ಇವತ್ತಿನ ವೀಡಿಯೋದಲ್ಲಿ ಇಷ್ಟೇ. ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬಾಯ್.